ಆಮೇಲೆ ಅಪ್ಪರ್ ಕೃಷ್ಣ, ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ವಿರೋಧ ಇರ್ತಕ್ಕಂಥದ್ದು ಆಂಧ್ರ ಮತ್ತು ತೆಲಂಗಾಣ. ಅದು ಅವರವ್ರ ಜಗಳ. ಅವ್ರಿಗೆ ಹಂಚಿಕೆ ಮಾಡಿರ್ತಕ್ಕಂಥ ನೀರು ಎಷ್ಟು ಪ್ರಮಾಣದಲ್ಲಿ ಇರಬೇಕು ಅಂತ ಅವರವ್ರ ಜಗಳ. ಗೆಜೆಟ್ ನೋಟಿಫಿಕೇಶನ್ ಮಾಡ್ಲಿಕ್ಕೆ ಯಾವುದೇ ತೊಡಕಿಲ್ಲ. ಆದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡಿಲ್ಲ. ಇದರಿಂದ ಉತ್ತರ ಕರ್ನಾಟಕದ ಜನರಿಗೆ ಅನ್ಯಾಯ ಆಗಿದೆ. ಕರ್ನಾಟಕದ ಜನರಿಗೂ ಅನ್ಯಾಯ ಆಗಿದೆ. ಆಮೇಲೆ ಕಬ್ಬು, ತೊಗರಿ, ಪಲ್ಸಸ್, ಬೇಳೆಕಾಳುಗಳು ಇವುಗಳಿಗೆ ಸಹಾಯ ಮಾಡಿ ಅಂತ ಕೇಳಿದ್ದು, ಅದನ್ನು ಕೂಡ ಮಾಡಿಲ್ಲ. ಆಮೇಲೆ ನಾವು 14 ಹಣಕಾಸಿನ ಆಯೋಗ, 15ನೇ ಹಣಕಾಸಿನ ಆಯೋಗ, ಈಗ 16ನೇ ಹಣಕಾಸಿನ ಆಯೋಗ ಪ್ರಾರಂಭ ಆಗುತ್ತೆ. ಈ ಬಜೆಟ್ ನಿಂದ ರಿಪೋರ್ಟ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಮಾಡ್ಕೊಳ್ಳೇಬೇಕು, ಮಾಡ್ಕೊಂಡಿದ್ದಾರೆ. ಬಟ್ ನಾವು ಕೇಳಿದ್ದದ್ದು ಕನಿಷ್ಠ 50% ಕೊಡಿ ಅಂತ. ಇದನ್ನೇ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ದಾಗ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗ 50% ಕೇಳಿ. ನಾವು ಕನಿಷ್ಠ 50% ಕೊಡಿ ಅಂತ ಕೇಳಿದ್ದೀವಿ. ಆದರೆ 40% ಮಾತ್ರ ಕೊಟ್ಟಿದ್ರು. ಆಮೇಲೆ 14ನೇ ಹಣಕಾಸಿನ ಆಯೋಗದಲ್ಲಿ ಕರ್ನಾಟಕಕ್ಕೆ ಬಂದಿದ್ದಂತ ಪಾಲು ಡೆವಲ್ಯೂಷನ್ ಆಫ್ ಫಂಡ್ಸ್ ಬಂದಿದ್ದದ್ದು 4.71%. 4.71%. ಆದ್ರೆ 15ನೇ ಹಣಕಾಸಿನ ಆಯೋಗದಲ್ಲಿ ನಮ್ಗೆ ಬಂದದ್ದು 3.64. ನಾವು 16ನೇ ಹಣಕಾಸಿನ ಆಯೋಗದ ಮುಂದೆ ಬಹಳ ಪ್ರಬಲವಾದಂತ ವಾದ ಮಂಡಿಸಿದ್ದದ್ದು ಕನಿಷ್ಠ 14ನೇ ಹಣಕಾಸಿನ ಆಯೋಗದಲ್ಲಿ ಕೊಟ್ಟಿದ್ದಂತ 4.76 ಕೊಡಿ, ಇಲ್ಲದೆ ಹೋದ್ರೆ ಅದಕ್ಕಿಂತ ಜಾಸ್ತಿ ಮಾಡಬೇಕು ಅಂತ ಒತ್ತಾಯ ಮಾಡಿ 4.71ಕ್ಕಿಂತ ಈಗ ಎಷ್ಟು ಮಾಡಿದ್ದಾರೆ ಅಂತಂದ್ರೆ 4.135. ಎಲ್ಲಿದೆ ನೋಡುದು? 4.135. ಇಲ್ಲಿಲ್ಲ. 4. ನಾವು ಕೇಳಿದ್ದೆಷ್ಟು? ಮಿನಿಮಮ್ 14
14ನೇ ಹಣಕಾಸಿನಷ್ಟು ರೂಲ್ ರೆಸ್ಟೋರ್ ಮಾಡಿ ಅಂದ್ರೆ 4.3131 4.131 ನಮಗ್ ಕೊಟ್ಟಿರೋದು ಎಷ್ಟು 4.131 ನಾವು ಕೇಳಿದ್ದು ಕನಿಷ್ಠ 4.71 ಅದಕ್ಕಿಂತ ಜಾಸ್ತಿ ಮಾಡಿ ಅಂತ ಕೇಳಿದ್ದು. ಇದು ಅನ್ಯಾಯ ಏನೋ ಅಲ್ವಾ? ನೀವು ಕರ್ನಾಟಕದವರು ಇಲ್ಲ ನೀವೆಲ್ಲ ಅನ್ಯಾಯ ಅಲ್ವಾ? 14ನೇ ಹಣಕಾಸಿನ ಆಯೋಗದಷ್ಟು ಕೊಡಲ್ಲ ಅಂತಂದ್ರೆ ಇದು ದೊಡ್ಡ ಅನ್ಯಾಯ ಕರ್ನಾಟಕಕ್ಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.